ಹಾಯ್ ನಮಸ್ಕಾರ ಸ್ನೇಹಿತರೆ, ನಾಲೆಡ್ಜ್ ಈಸ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಳ ಮೀಸಲಾತಿ ಜಾರಿಯಾದ ಮಾರನೇ ದಿನ ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಭರವಸೆಯನ್ನು ನೀಡಿದರು. ಆದರೆ ಅದೊಂದು ರಾಜಕೀಯ ಆಶ್ವಾಸನೆ ಅಂಥೇಳಿ ಅದು ಗುಟ್ಟಾಗಿ ಉಳಿದಿಲ್ಲ. ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿ ಒಂದು ವಾರಗಳೇ ಕಳೆಯಿತು. ಈಗ ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಅಧಿಕೃತ ಮಾಹಿತಿ ಅಂತ ಹೇಳ್ತಾರೆ CSSಲಿಂದ. ಏನಂತಂದರೆ ಇನ್ನು 2 ತಿಂಗಳ ನಂತರದಲ್ಲಿ TET ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ. ಅದಾದ 2 ತಿಂಗಳ ನಂತರ ಅಂದರೆ ಇನ್ನು ಇಲ್ಲಿಂದ 4 ತಿಂಗಳ ನಂತರದಲ್ಲಿ TET ಎಕ್ಸಾಮ್ ಆಗಿ ಅದರ ರಿಸಲ್ಟು ಬಂದು ಅದಾದ ನಂತರದಲ್ಲಿ ಶಿಕ್ಷಕರ ನೇಮಕಾತಿಯ CETಗೆ ನೋಟಿಫಿಕೇಷನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೂ 4 ರಿಂದ 5 ತಿಂಗಳ ಪ್ರೊಸೀಜರ್ ಇದೆ ಈಗಿರುವ ಮಾಹಿತಿ ಪ್ರಕಾರ. ಆದರೆ ಶಿಕ್ಷಣ ಸಚಿವರು ಒಳ ಮೀಸಲಾತಿ ಜಾರಿ ಆದಮೇಲೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರಲಿಲ್ಲ. ನಿನ್ನೆ ಶಿವಮೊಗ್ಗದಲ್ಲಿ ಮೀಡಿಯಾದವರ ಪ್ರಶ್ನೆಗೆ ಉತ್ತರಿಸಿದ್ದಾರೆ. 18,500 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋತೀವಿ, ಅದು ಅನುದಾನಿತ ಶಾಲೆಗಳನ್ನು ಸೇರಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಬರುವ ಗುರುವಾರ ಅಂದರೆ 4ನೇ ತಾರೀಕು ಸಚಿವ ಸಂಪುಟದ ಸಭೆ ಇರೋದರಿಂದ ಅಲ್ಲಿ ಹಾಲಿ ಶಿಕ್ಷಕರ ಕೆಲವು ಬೇಡಿಕೆಗಳು, C&R ರೂಲ್ಸ್ ಬಗ್ಗೆ ಒಂದಷ್ಟು ಚರ್ಚೆ, ಅದರ ಜೊತೆಗೆ ಈಗ ಹಾಲಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಕೂಡ ಚರ್ಚೆ ಆಗೋ ಸಾಧ್ಯತೆ ಇದೆ. ಅದಾದ ನಂತರದಲ್ಲಿ ಏನು ಮಾಹಿತಿ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಈಗ ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ನಾನು ಒಂದು ಮಾತನ್ನು ಹೇಳಿದೆ, 95 ಮೇಲೆ ಅನುದಾನಕ್ಕೆ ಒಳಪಡಿಸಬೇಕಾಗುತ್ತೆ. ಕನ್ನಡ ಶಾಲೆಗಳಿಗೆ ನಾವು ಸಹಕಾರ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಾವು ಬಂದ ಮೇಲೆ ಅನುದಾನಿತ ಶಾಲೆಗಳಿಗೆ ಏನು ಬ್ಯಾಕ್ಲಾಗ್ಸ್ ಇತ್ತು ಅದು 20ರವರೆಗೂ ಮಾಡಿದ್ವಿ. ಈಗ ಇದ್ರದ್ದು ಮುಗೀತು, ಏನು ನಿಮ್ಮ ಇಂಟರ್ನಲ್ ರಿಸರ್ವೇಷನ್. ಇನ್ನು ಸ್ಟ್ರೈಟಾಗಿ ಅನುದಾನಿತ ಮತ್ತು ಸರ್ಕಾರಿ ಎಲ್ಲ ಸೇರಿ ಸುಮಾರು 18,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ದಾಖಲೆ ರೀತಿಯಲ್ಲಿ ನಾವು ಮಾಡ್ತಾಯಿದ್ವಿ. ಅದು ಭಾಳ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಅದು ಶಿಕ್ಷಣಕ್ಕೂ ಕೂಡ ವ್ಯವಸ್ಥೆ ಸರಿಯಾಗ್ತದೆ. ಮತ್ತು ನಾಡಿದ್ದು 4ನೇ ತಾರೀಕು ಅದಾದಮೇಲೆ ಮತ್ತೆ ಬರ್ತೀನಿ. ಏನು KPS ಶಾಲೆಗಳನ್ನು 500 ಅಂತ ಹೇಳಿತ್ತು, ಭಾಳ ಸಂತೋಷ ಆಗುತ್ತೆ. ಈಗ ಅದು 800ಕ್ಕೆ ಬಂತು. ಆ ವಿಚಾರಗಳನ್ನು ಕ್ಯಾಬಿನೆಟಲ್ಲಿ ಪಾಸ್ ಆದಮೇಲೆ ಅದನ್ನು ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲೇ ಕರೆಸಿ ಇಲ್ಲಿಂದನೇ ಮಾಡಬೇಕು ಅನ್ನೋದು ನನಗೊಂದು ಆಸೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ. ಯಾಕೆಂದರೆ ಇದು ಭಾಳ ದೊಡ್ಡ ಪ್ರಾಜೆಕ್ಟ್, ಶಿಕ್ಷಣ ಇತಿಹಾಸದಲ್ಲಿ ಒಂದು ಭಾಳ ದೊಡ್ಡ ಇತಿಹಾಸ ಇದು. ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅದು ಮಾಡ್ತಾಯಿದ್ದೀವಿ ಅಂತ ಹೇಳಿ ಅದು ಭಾಳ ಅವಶ್ಯಕತೆ ಕೂಡ ಇದೆ. ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಶಿವಮೊಗ್ಗ ಜಿಲ್ಲೆಯಿಂದ ಆಗಲಿ, ಕುವೆಂಪು ಅವರು ಹುಟ್ಟಿರ್ತಕ್ಕಂಥ ಒಂದು ಜಿಲ್ಲೆ ಇರೋದರಿಂದ ಅವರ ಆಶೀರ್ವಾದದ ಮೇಲೆ ಇದು ನಡೀಲಿ ಅಂತೇಳಿ ಆಸೆ ಇದೆ. ಆದಷ್ಟು ಬೇಗ 95 ಮೇಲೆ ಕನ್ನಡ ಶಾಲೆಗೆ ಅನುದಾನಕ್ಕೆ ಒಳಪಡಿಸ್ತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀನಿ ಅಂತ ವಿಶ್ವಾಸ ಇದೆ.